accounting class. We shall discuss the first unit, that is royalty accounting. Royalty accounting is relating to royalty. As you know that owners have rights on things they owned. If somebody wants to use the things belonging to others, they have to get the permission of owners. But owner allows them to use their things on payment of some money or consideration. That some money or consideration payable by the user of the right to the owner of the right is called a royalty. No things belonging to others can be used at free of cost, or no owners allow to use their things without getting something in return. So that something in return that the owner gets from the user of the right is called a royalty. It may be a use of land, or it may be a manufacturing of the things invented, or it may be publishing and selling of books written by the author. ಅಂದರೆ ಈ ರಾಯಲ್ಟಿ ಅಕೌಂಟಿಂಗು ನಲ್ಲಿ ರಾಯಲ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ರಾಯಲ್ಟಿ ಅಂತಂದರೆ ರಾಜಧನ ಅಂಥೇಳಿ, ಬಹುಶಃ ನಿಮಗೆಲ್ಲ ಗೊತ್ತಿರಬೇಕು. ಈ ರಾಜಧನ ಅಂತಕ್ಕಂಥ ಶಬ್ದ ಯಾಕೆ ಬಳಕೆಗೆ ಬಂತು ಅಂತಂದರೆ, ಹಿಂದೆಲ್ಲ ಲ್ಯಾಂಡ್ಗಳು ರಾಜರಿಗೆ ಸಂಬಂಧಪಟ್ಟಿರ್ತಿದ್ವು. ಅವುಗಳನ್ನು ಉಳುಮೆ ಮಾಡ್ತಕ್ಕಂಥವ್ರು ಪ್ರಜೆಗಳಾಗಿದ್ದರು. ಯಾರು ರಾಜರಿಗೆ ಹೆಸರಿನಲ್ಲಿರ್ತಕ್ಕಂಥ ಲ್ಯಾಂಡ್ಗಳನ್ನು ಉಳುಮೆ ಮಾಡ್ತಾಯಿದ್ರು, ಆ ಉಳುಮೆ ಮಾಡೋರು ರಾಜರಿಗೆ ಕಪ್ಪವನ್ನು ಕೊಡಬೇಕಾಗಿತ್ತು ಅಥವಾ ಧನವನ್ನು ಕೊಡಬೇಕಾಗಿತ್ತು. ಆ ದೃಷ್ಟಿಯಲ್ಲಿ ಈ ರಾಜಧನ ಅಂತಕ್ಕಂಥ ಶಬ್ದ ಪ್ರಯೋಗ ಆಗಿದೆ ಅಂತಕ್ಕಂಥ ಒಂದು ಊಹೆ ನನ್ನದಾಗಿದೆ. ಯಾರೇ ಮಾಲೀಕರಾಗಲಿ ತಮಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಬೇರೆಯವರು ಉಪಯೋಗ ಮಾಡ್ತೀವಿ ಅಂತಂದರೆ ಉಚಿತವಾಗಿ ಆ ವಸ್ತುಗಳನ್ನು ಉಪಯೋಗ ಮಾಡಲಿಕ್ಕೆ ಕೊಡೋದಿಲ್ಲ. ಬದಲಿಗೆ ವಸ್ತುಗಳನ್ನು ಉಪಯೋಗಿಸಿದ್ದಕ್ಕಾಗಿ ಸ್ವಲ್ಪ ಹಣವನ್ನು ಅಥವಾ ಪ್ರತಿಫಲವನ್ನು ಬಯಸ್ತಾರೆ. ಆ ಪ್ರತಿಫಲ ಅಥವಾ ಹಣ, ಅದಕ್ಕೇ ನಾವು ರಾಜಧನ ಅಂತೇಳಿ ಕರೆಯೋದು. ಈ ಉದಾಹರಣೆಗೆ ಒಬ್ಬ ಭೂಮಾಲೀಕನ ಹತ್ರ ಭೂಮಿ ಇದೆ, ಆ ಭೂಮಿನಲ್ಲಿ ಖನಿಜ ಸಂಪತ್ತಿದೆ ಅಂತಂದ್ರೆ ಆ ಖನಿಜ ಸಂಪತ್ತನ್ನು ಹೊರಗೆ ತೆಗೆದು ಅದನ್ನು ಮಾರಾಟ ಮಾಡಲಿಕ್ಕೆ ಯಾರಾದರೂ ಬಯಸಿದರೆ ಭೂ ಮಾಲೀಕನಿಂದ ಅನುಮತಿಯನ್ನು ಪಡೆದುಕೊಂಡು, ಅವನ ಪರವಾನಗಿಯನ್ನು ಪಡೆದುಕೊಂಡು ಆ ಭೂಮಿಯಲ್ಲಿರ್ತಕ್ಕಂಥ ಖನಿಜವನ್ನು ಹೊರಗೆ ತೆಗೆದು ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಭೂ ಮಾಲೀಕ ಆ ಖನಿಜವನ್ನು, ತನ್ನ ಭೂಮಿಯಿಂದ ಖನಿಜವನ್ನು ಯಾರು ತೆಗೆದು ಮಾರಾಟ ಮಾಡ್ತಾರೋ ಅವರಿಂದ ಪ್ರತಿಯಾಗಿ ಹಣವನ್ನು ಸ್ವೀಕರಿಸ್ತಾನೆ. ಆ ಹಣಕ್ಕೆ ನಾವು ರಾಜಧನ ಅಂತ ಕರಿತೇವೆ. ಅಥವಾ ಈಗ ಆ ಲೇಖಕರು ಪುಸ್ತಕಗಳನ್ನು ಬರೆದಿದ್ದಾರೆ, ಅವರೇ ಅವುಗಳನ್ನು ಪ್ರಕಟಿಸಿ ಅವುಗಳನ್ನು ಮಾರಾಟ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಪ್ರಕಾಶಕರು ಲೇಖಕರಿಂದ ಆ ಪುಸ್ತಕವನ್ನು ಪ್ರಕಾಶಿಸಿ ಮಾರಾಟ ಮಾಡತಕ್ಕಂಥ ಹಕ್ಕನ್ನು ಅವರು ಪಡೆದುಕೊಂಡು ಅವುಗಳನ್ನು ಪ್ರಕಾಶಿಸಿ ಮಾರಾಟ ಮಾಡ್ತಾರೆ. ಹೀಗೆ ಪ್ರಕಾಶಕರು ಲೇಖಕರು ಬರೆದಂಥ ಪುಸ್ತಕಗಳನ್ನು ಪ್ರಕಾಶಿಸಿ ಮಾರಾಟ ಮಾಡುವಾಗ ಆ ಲೇಖಕರಿಗೆ ಪ್ರತಿ ಪುಸ್ತಕ ಮಾರಾಟ ಮಾಡಿದ್ದಕ್ಕೆ ಇಷ್ಟೊಂದು ಹಣ ಅಂಥೇಳಿ ಅವರು ಲೇಖಕರಿಗೆ ಕೊಡಬೇಕಾಗುತ್ತೆ. ಅದನ್ನು ಸಹಿತ ನಾವು ರಾಯಲ್ಟಿ ಅಂತೇಳಿ ಕರಿತೇವೆ.
ಸೊ ಇದಕ್ಕೆ ಸಂಬಂಧಪಟ್ಟಂತ ಅಕೌಂಟಿಂಗಿಗೆ ನಾವು ರಾಯಲಿಟಿ ಅಕೌಂಟ್ ಅಂತೇಳಿ ಕರಿತೀವಿ. ಹಾಗಾದರೆ ರಾಯಲಿಟಿ ಅಂದರೆ ಏನು ಅಂಥೇಳಿ, let us see the meaning of royalty. Royalty is the amount or consideration payable or paid by the user of the right, that is lessee, to the owner of the right, lessor, for using the right belonging to the owner of the right. ಈಗಾಗಲೇ ನಾನು ಹೇಳಿದ ಹಾಗೆ ಈ ರಾಯಲಿಟಿ ಅಂತಕ್ಕಂಥದ್ದು ಪ್ರತಿಫಲ ಅಂತ ಕರಿತೀವಿ, ಅಥವಾ ಮೌಲ್ಯ ಅಂತ ಕರಿತೀವಿ, ಅಥವಾ ಹಣ ಅಂತ ಕರಿತೀವಿ. ಇದನ್ನ ಯಾರು ಕೊಡ್ತಾರೆ ಅಂತಂದ್ರೆ ಯೂಸರ್ ಆಫ್ ದ ರೈಟ್ ಅಂತೇಳಿ, ಅಂದ್ರೆ ಯಾರು ಹಕ್ಕನ್ನ ಬಳಸ್ತಾ ಇದ್ದಾರೋ ಅವ್ರಿಗೆ ಲೆಸ್ಸಿ ಅಂತೇಳಿ ಕರೀತಾರೆ ಇಲ್ಲಿ. ಸೊ ಈ ಲೆಸ್ಸಿ ಅಂತಕ್ಕಂಥ ವ್ಯಕ್ತಿ ಅಥವಾ ಹಕ್ಕನ್ನ ಉಪಯೋಗ ಮಾಡ್ಕೊಳ್ತಕ್ಕಂಥ ವ್ಯಕ್ತಿ ಹಕ್ಕಿನ ಓನರ್ಗೆ, ಹಕ್ಕಿನ ಮಾಲೀಕನಿಗೆ ಕೊಡ್ತಕ್ಕಂಥದ್ದು. ಹಕ್ಕಿನ ಮಾಲೀಕನಿಗೆ ಲೆಸ್ಸರ್ ಅಂತ ಕರೀತಾರೆ. ಸೊ ಆ ಓನರ್ಗೆ ಕೊಡ್ತಕ್ಕಂಥ ಮೊತ್ತಕ್ಕೆ ನಾವು ರಾಯಲಿಟಿ ಅಂತ ಕರಿತೀವಿ. ಹಾಗಾದ್ರೆ ಆ ಯೂಸರ್ ಆಫ್ ದ ರೈಟ್ ಅಂತ ಕರಿತೀವಿ, ಹಕ್ಕನ್ನ ಬಳಕೆ ಮಾಡ್ತಕ್ಕಂಥವನು ಹಕ್ಕನ್ನ ಬಳಸಿದ್ದಕ್ಕಾಗಿ ಮಾಲೀಕನಿಗೆ ಕೊಡ್ತಕ್ಕಂಥ ಮೊತ್ತಕ್ಕೆ ನಾವು ರಾಯಲಿಟಿ ಅಂತ ಕರಿತೇವೆ ಅಥವಾ ರಾಜಧನ ಅಂತ ಕರಿತೇವೆ. ಇದು ಟೆನೆಂಟು ಲ್ಯಾಂಡ್ಲಾರ್ಡ್ಗೆ ಕೊಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಪಬ್ಲಿಷರು ಆಥರ್ಗೆ ಕೊಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಮ್ಯಾನುಫ್ಯಾಕ್ಚರರು ಇನ್ವೆಂಟರ್ಗೆ ಕೊಡ್ತಕ್ಕಂಥದ್ದಾಗಿರ್ಬೋದು. ಈ ರೀತಿಯಾದಂಥ ಮೊತ್ತವನ್ನು ಇವರೇನು ಯೂಸರ್ ಆಫ್ ದ ರೈಟ್, ಓನರ್ ಆಫ್ ದ ರೈಟಿಗೆ ಕೊಡ್ತಾನಲ್ಲ, ಅದಕ್ಕೆ ನಾವು ರಾಯಲಿಟಿ ಅಂತೇಳಿ ಕರಿತೀವಿ. ಹಾಗಾದರೆ ಈ ರಾಯಲಿಟಿ ಈ ಅಗ್ರಿಮೆಂಟ್ನಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ, ಅದು ಪಾರ್ಟೀಸ್ ಟು ರಾಯಲಿಟಿ ಅಗ್ರಿಮೆಂಟ್. ಇಲ್ಲೇ ಈ ರಾಯಲಿಟಿ ಅಗ್ರಿಮೆಂಟ್ನಲ್ಲಿ, ಒಪ್ಪಂದದಲ್ಲಿ ಇಬ್ಬರು ಕಕ್ಷಿದಾರನ ಅಥವಾ ಇಬ್ಬರು ವ್ಯಕ್ತಿಗಳನ್ನ ನಾವು ನೋಡ್ತೀವಿ. ಒಬ್ಬನು ಲೆಸ್ಸರ್ ಅಂತೇಳಿ, ಇನ್ನೊಬ್ಬನು ಲೆಸ್ಸಿ ಅಂತೇಳಿ. ಈಗಾಗಲೇ ನಾನು ಹೇಳಿದ್ದೀನಿ, ಲೆಸ್ಸರ್ ಅಂತಂದ್ರೆ ಓನರ್ ಆಫ್ ದ ರೈಟ್ ಅಂತೇಳಿ, ಹಕ್ಕಿನ ಮಾಲಕ ಅಥವಾ ಭೂ ಮಾಲೀಕನಾಗಿರ್ಬೋದು, ಅವರು ಲೇಖಕರಾಗಿರ್ಬೋದು ಅಥವಾ ಇನ್ವೆಂಟರ್ ಆಗಿರ್ಬೋದು. ಇವರಿಗೆ ನಾವು ಲೆಸ್ಸರ್ ಅಂತೇಳಿ ಕರಿತೇವೆ. ಮಾಲೀಕರು ಅಂತೇಳಿ ಅಂದ್ರೆ ಓನರ್ಸ್ ಅಂತೇಳಿ ಕರೀತಾರೆ ಇವ್ರಿಗೆ. ಅದೇ ರೀತಿಯಾಗಿ ಇನ್ನೊಬ್ಬ ವ್ಯಕ್ತಿ ಈ ರಾಯಲ್ಟಿ ಅಗ್ರಿಮೆಂಟ್ನಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು ಲೆಸ್ಸಿ ಅಂತೇಳಿ. ಹಾಗಾದ್ರೆ ಲೆಸ್ಸಿ ಇಸ್ ದ ಯೂಸರ್ ಆಫ್ ದ ರೈಟ್, ಹಕ್ಕನ್ನ ಬಳಸ್ತಕ್ಕಂಥವನು. ಅಂದ್ರೆ ಇವನು ಟೆನೆಂಟ್ ಆಗಿರ್ಬೋದು, ಅಥವಾ ಪಬ್ಲಿಷರ್ ಆಗಿರ್ಬೋದು, ಅಥವಾ ಮ್ಯಾನುಫ್ಯಾಕ್ಚರರ್ ಆಗಿರ್ಬೋದು. ಈಗಾಗಲೇ ನಾನು ಹೇಳಿದ್ದೀನಿ, ನಿಮ್ಮ ಭೂಮಿಯನ್ನ ಬೇರೆಯವರು ಉಳುಮೆ ಮಾಡಲಿಕ್ಕೆ ಬಯಸಿದರೆ ಹಾಗಾದ್ರೆ ನೀವು ಲೆಸ್ಸರ್ ಆಗ್ತೀರಿ. ಯಾರು ನಿಮ್ಮ ಭೂಮಿಯನ್ನು ಉಳುಮೆ ಮಾಡಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಒಪ್ಕೊಂಡಿರ್ತಾರೋ ಅವ್ರಿಗೆ ನಾವು ಟೆನೆಂಟ್ ಅಂತ ಕರಿತೇವೆ, ಅಥವಾ ಕೇಣಿದಾರರು ಅಥವಾ ಗೇಣಿದಾರರು ಅಂತ ಕರಿತೇವೆ. ಅಥವಾ ನೀವು ಬರೆದಂಥ ಪುಸ್ತಕವನ್ನ ಬೇರೆಯವರು ಅದನ್ನ ಪಬ್ಲಿಷ್ ಮಾಡಿ ಮಾರಾಟ ಮಾಡ್ತೇವೆ ಅಂತಂದ್ರೆ ನೀವು ಓನರ್ ಆಗ್ತೀರಿ, ಅಥವಾ ಆಥರ್ ಅಂತೇಳಿ ನೀವು ಲೆಸ್ಸರ್ ಆಗ್ತೀರಿ. ಅಥವಾ ಪಬ್ಲಿಷರ್ ಇದೆಲ್ಲ ಅವನು ಲೆಸ್ಸಿ ಆಗ್ತಾನೆ ಅಂತೇಳಿ. ಸೊ ಹೀಗೆ ಇಬ್ರು ವ್ಯಕ್ತಿಗಳನ್ನ ನಾವು ನೋಡ್ತೇವೆ, ಒಬ್ಬನು ಲೆಸ್ಸರು, ಇನ್ನೊಬ್ಬನು ಲೆಸ್ಸಿ. ಹಾಗಾದ್ರೆ ಲೆಸ್ಸರ್ ಅಂತಂದ್ರೆ ಓನರ್ ಆಫ್ ದ ರೈಟ್, ಹಕ್ಕಿನ ಮಾಲಕ ಅಥವಾ ಭೂ ಮಾಲಕ ಭೂ ಒಡೆಯ ಅಂತೇಳಿ ಕರಿತೇವೆ, ಲ್ಯಾಂಡ್ಲಾರ್ಡ್ ಅಂತೇಳಿ. ಅಥವಾ ಆಥರ್ ಆಗಿರ್ಬೋದು, ಅಥವಾ ಇನ್ವೆಂಟರ್ ಆಗಿರ್ಬೋದು. ಅದೇ ರೀತಿಗೆ ಇನ್ನೊಬ್ಬ ವ್ಯಕ್ತಿ ಲೆಸ್ಸಿ ಅಂತೇಳಿ, ಯೂಸರ್ ಆಫ್ ದ ರೈಟ್ ಅಂತೇಳಿ. ಅವನು ಟೆನೆಂಟ್ ಆಗಿರ್ಬೋದು, ಅಥವಾ ಪಬ್ಲಿಷರ್ ಆಗಿರ್ಬೋದು, ಅಥವಾ ಮ್ಯಾನುಫ್ಯಾಕ್ಚರರ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಎರಡು ವ್ಯಕ್ತಿಗಳನ್ನ ನಾವು ಈ ರಾಯಲಿಟಿ ಒಪ್ಪಂದದಲ್ಲಿ ನೋಡ್ತೇವೆ. ಲೆಟ್ us see the types of royalty. There are 3 types of royalty. They are, one is mining right royalty, second one is patent right royalty, and third one is copyright royalty. Let us see one by one. First one is mining right royalty. This mining right royalty is relating to use of land, where we can extract the mines, ores. So it is the amount payable by the user of the mine or land to the owner of the mine or land. It is relating to use of land or mines. ಅಂದ್ರೆ ಈ ಮೈನಿಂಗ್ ರೈಟ್ ರಾಯಲಿಟಿ
ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತಂದ್ರೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ಮೈನ್ಸ್ ಅಂದ್ರೆ ಖನಿಜಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತೇಳಿ. ಹಾಗಾದ್ರೆ ಈ ಮೈನಿಂಗ್ ರೈಟ್ ರಾಯಲಿಟಿ, ಈಗಾಗಲೇ ನಾ ಹೇಳ್ದಂಗೆ ರಾಯಲಿಟಿ ಅಂದ್ರೆ ಅಮೌಂಟು ಅಥವಾ ಕನ್ಸಿಡ್ರೇಷನು, ಯಾರಿಂದ ಯಾರಿಗೆ ಕೊಡ್ತಕ್ಕಂಥದ್ದು, ಯಾರು ಹಕ್ಕನ್ನು ಬಳಕೆ ಮಾಡ್ತಾರೋ ಅವರು ಓನರಿಗೆ ಕೊಡ್ತಕ್ಕಂಥದ್ದು ಅಂತ ಹೇಳಿದ್ದೀನಿ. ಹಾಗಾದ್ರೆ ಈ ಮೈನಿಂಗ್ ರೈಟ್ ರಾಯಲಿಟಿನಲ್ಲಿ ಈ ಮೈನ್ಸ್ಗಳ ಓನರ್ ಯಾರು ಅಂತಂದ್ರೆ ಲ್ಯಾಂಡ್ ಲಾರ್ಡು. ಹಾಗಾದ್ರೆ ಆ ಲ್ಯಾಂಡ್ ಲಾರ್ಡ್ಗೆ ಅಥವಾ ಲೆಸ್ಸರಿಗೆ ಯಾರು ಈ ಮೈನ್ಸ್ಗಳನ್ನು ಬಳಸ್ತಾ ಇದ್ದಾರೋ, ಲ್ಯಾಂಡನ್ನು ಬಳಸ್ತಾ ಇರ್ತಾರೋ ಅವರು ಕೊಡ್ತಕ್ಕಂಥದ್ದು. ಹಾಗಾದ್ರೆ ಇದು ಮೈನಿಂಗ್ ರೈಟ್ ರಾಯಲಿಟಿ ಲೆಸ್ಸಿ ಯೂಸರ್ ಆಫ್ ದ ರೈಟು ಓನರ್ ಆಫ್ ದ ರೈಟ್ಗೆ ಕೊಡ್ತಕ್ಕಂಥ ಹಣ ಅಥವಾ ಮೊತ್ತಕ್ಕೆ ನಾವು ಮೈನಿಂಗ್ ರೈಟ್ ರಾಯಲಿಟಿ ಅಂತ ಕರಿತೀವಿ. ಹಾಗಾದ್ರೆ ಈ ಮೈನಿಂಗ್ ರೈಟ್ ರಾಯಲಿಟಿ ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತಂದ್ರೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ಮೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲೇ ನಾವು ಎರಡು ವ್ಯಕ್ತಿಗಳು, ಒಬ್ಬನು ಲೆಸ್ಸಿ, ಇನ್ನೊಬ್ಬನು ಲೆಸ್ಸರ್. ಲೆಸ್ಸಿ ಅಂತಂದ್ರೆ ಯೂಸರ್ ಆಫ್ ದ ಮೈನ್ ಅಂಡ್ ಲೆಸ್ಸರ್ ಅಂತಂದ್ರೆ ಓನರ್ ಆಫ್ ದ ಮೈನ್ಸ್ ಅಥವಾ ಲ್ಯಾಂಡ್ ಅಂತೇಳಿ. ಎರಡನೇದು ಸೆಕೆಂಡ್ ಒನ್ ಈಸ್ ಪೇಟೆಂಟ್ ರೈಟ್ ರಾಯಲಿಟಿ. ಇಟ್ ಇಸ್ ದ ಅಮೌಂಟ್ ಪೇಬಲ್ ಬೈ ದ ಮ್ಯಾನುಫ್ಯಾಕ್ಚರರ್ or patentee to the patentor or inventor for manufacturing the goods invented by the patentor. ಹಾಗಾದ್ರೆ ವಸ್ತುಗಳನ್ನು ಕಂಡುಹಿಡ್ತಕ್ಕಂಥ ವ್ಯಕ್ತಿನೇ ಅವುಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡೋದಿಲ್ಲ. ಹಾಗಾದ್ರೆ ಕಂಡುಹಿಡ್ತಕ್ಕಂಥ ವ್ಯಕ್ತಿ ಅವರ ಅನುಮತಿಯ ಮೇರೆಗೆ ಉತ್ಪಾದಕರು, ಮ್ಯಾನುಫ್ಯಾಕ್ಚರರು ಆ ವಸ್ತುಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾರೆ. ಹಾಗಾದ್ರೆ ಈ ಮ್ಯಾನುಫ್ಯಾಕ್ಚರರ್ ಅಥವಾ ಉತ್ಪಾದಕರು ಬೇರೆ ವ್ಯಕ್ತಿ ಕಂಡುಹಿಡ್ತಕ್ಕಂಥ ವಸ್ತುಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡಲಿಕ್ಕೆ ಓನರ್ಗೆ ಅಥವಾ ಇನ್ವೆಂಟರ್ಗೆ, ಕಂಡುಹಿಡ್ತಕ್ಕಂಥ ವ್ಯಕ್ತಿಗೆ ಕೊಟ್ಟಂಥ ಹಣಕ್ಕೆ ನಾವು ಪೇಟೆಂಟ್ ರೈಟ್ ರಾಯಲಿಟಿ ಅಂತೇಳಿ ಕರಿತೇವೆ. ಪೇಟೆಂಟ್ ರೈಟ್ ಈಸ್ ಎ ಅಸೆಟ್ and this the owner of the patent right is called as the patenter. ಹಾಗಾದ್ರೆ ಈ ಪೇಟೆಂಟರ್ಗೆ ಪೇಟೆಂಟಿ ಅಂದ್ರೆ ಮ್ಯಾನುಫ್ಯಾಕ್ಚರರು ಕೊಡ್ತಕ್ಕಂಥ ಮೊತ್ತ. ಯಾತಕ್ಕಾಗಿ? ಪೇಟೆಂಟರ್ ಕಂಡುಹಿಡ್ತಕ್ಕಂಥ ವಸ್ತುವನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡಲಿಕ್ಕೆ ಹಕ್ಕನ್ನು ಪಡೆದುಕೊಂಡಿದ್ದಕ್ಕಾಗಿ ಅಥವಾ ಹಕ್ಕಿನ ಬಳಕೆಗಾಗಿ ಪೇಟೆಂಟಿ ಪೇಟೆಂಟರ್ಗೆ ಕೊಡ್ತಕ್ಕಂಥ ಮೊತ್ತಕ್ಕೆ ನಾವು ಪೇಟೆಂಟ್ ರೈಟ್ ರಾಯಲಿಟಿ ಅಂತ ಕರಿತೀವಿ. ಹಾಗೆ ಇನ್ನೊಂದು, ದಟ್ ಈಸ್ ದ ಥರ್ಡ್ ಒನ್ ಈಸ್ ಕಾಪಿರೈಟ್ ರಾಯಲಿಟಿ. ಆಸ್ ಐ ಟೋಲ್ಡ್ ಯು ದಟ್ ಕಾಪಿರೈಟ್ ರಾಯಲಿಟಿ ಈಸ್ ರಿಲೇಟಿಂಗ್ ಟು publishing and selling of books. The books will be authors will write the books and they themselves will not publish and sell the books. Many times the books will be published and sold by the publishers. So in order to publish and sell the books, the publisher has to take the permission or get the right from the authors. So author will grant the right to publish and sell the books of books written by them to the publisher on payment of some money, and that money is called as the copyright royalty. ಅಂದ್ರೆ ಲೇಖಕರು ಪುಸ್ತಕಗಳನ್ನೇನು ಬರೀತಾರಲ್ಲ ಅವರೇ ಅವುಗಳನ್ನು ಪ್ರಕಾಶಿಸಿ ಮಾರಾಟ ಮಾಡೋದಿಲ್ಲ, ಪ್ರಕಾಶಕರು ಅವುಗಳನ್ನು ಪ್ರಕಾಶಿಸಿ ಮಾರಾಟ ಮಾಡ್ತಾರೆ. ಹಾಗಾದರೆ ಪ್ರಕಾಶಕರು ಲೇಖಕರು ಬರೆದಂಥ ಪುಸ್ತಕಗಳನ್ನು ಪ್ರಕಾಶಿಸಿ ಮಾರಾಟ ಮಾಡಬೇಕು ಅಂತಂದ್ರೆ ಅವರು ಲೇಖಕರಿಂದ ಆ ಹಕ್ಕನ್ನು ಪಡೆದುಕೊಳ್ಬೇಕು. ಆ ಹಕ್ಕಿಗೆ ನಾವು ಕಾಪಿ ರೈಟ್ ಅಂತ ಕರಿತೇವೆ. ಹಾಗಾದರೆ ಈ ಕಾಪಿ ರೈಟನ್ನು ಬಳಕೆ ಮಾಡಿದ್ದಕ್ಕಾಗಿ ಪ್ರಕಾಶಕರು ಲೇಖಕರಿಗೆ ಕೊಡ್ತಕ್ಕಂಥ ಹಣ ಇದೆಯಲ್ಲ ಅಥವಾ ಮೊತ್ತ ಇದೆಯಲ್ಲ ಅದಕ್ಕೆ ನಾವು ಕಾಪಿ ರೈಟ್ ರಾಯಲಿಟಿ ಅಂತ ಕರಿತೀವಿ. ಸೊ ಇನ್ ದಿಸ್ ವೇ ದೇರ್ ಆರ್ 3 types of royalty. One is mining right royalty, second one is patent right royalty, third one is copyright royalty. Mining right royalty is relating to use of mines, patent right royalty is relating to manufacturing of goods, and copyright royalty is relating to publishing of books. Let us see the important terms used in the royalty accounting. First one is royalty agreement. It is an agreement between the lessor and lessee to pay certain amount for using the right belonging to lessor.
ಅಂದರೆ ಈ ರಾಯಲಿಟಿ ಒಪ್ಪಂದ ಇದೆಯಲ್ಲ, ಇದು ಲೆಸ್ಸರ್ ಮತ್ತು ಲೆಸ್ಸಿ ನಡುವೆ ಆಗಿರ್ತಕ್ಕಂಥದ್ದು. ಲೆಸ್ಸರ್ ಅಂತಂದ್ರೆ ಮತ್ತೆ ಒಂದ್ಸಲ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಲೆಸ್ಸರ್ ಅಂತಂದ್ರೆ ಓನರ್, ಲೆಸ್ಸಿ ಅಂತಂದ್ರೆ ಬಳಕೆದಾರ ಅಂತ ಹೇಳಿ, ಹಕ್ಕನ್ನ ಬಳಸ್ತಕ್ಕಂಥವನಿಗೆ ಲೆಸ್ಸಿ ಅಂತ ಕರಿತೀವಿ. ಲೆಸ್ಸರ್ ಅಂಡ್ ಲೆಸ್ಸಿ ನೆನ್ಪಿಟ್ಕೊಳ್ರಿ, ಲೆಸ್ಸರ್ ಇಸ್ ದ ಓನರ್ ಅಂಡ್ ಲೆಸ್ಸಿ ಇಸ್ ದ ಯೂಸರ್ ಆಫ್ ದ ರೈಟ್. ಸೊ ಲೆಸ್ಸಿ ನೆನ್ಪಿಟ್ಕೊಳ್ರಿ, ನಾಟ್ ಪೆಪ್ಸಿ, ಇಟ್ ಈಸ್ ಎ ಲೆಸ್ಸಿ. ಲೆಸ್ಸಿ ಮೀನ್ಸ್ ಯೂಸರ್ ಆಫ್ ದ ರೈಟ್. ಹಾಗಾದ್ರೆ ಲೆಸ್ಸರ್ ಮತ್ತು ಲೆಸ್ಸಿ, ಓನರ್ ಮತ್ತು ಉಪಭೋಗ ಮಾಡ್ತಕ್ಕಂಥವ್ನು, ಹಕ್ಕನ್ನು ಉಪಭೋಗ ಮಾಡ್ತಕ್ಕಂಥ ಈ ಇಬ್ಬರು ವ್ಯಕ್ತಿಗಳ ನಡುವೆ ಆಗಿರ್ತಕ್ಕಂಥ ಒಂದು ಒಪ್ಪಂದಕ್ಕೆ ನಾವು ರಾಯಲಿಟಿ ಅಗ್ರಿಮೆಂಟ್ ಅಂತ ಕರಿತೇವೆ. ಸೊ ಈ ರಾಯಲಿಟಿ ಅಗ್ರಿಮೆಂಟು ಎಷ್ಟು ರಾಯಲಿಟಿ ಕೊಡಬೇಕು ಅನ್ನತಕ್ಕಂಥದ್ದನ್ನು ಈ ರಾಯಲ್ಟಿ ಅಗ್ರಿಮೆಂಟ್ನಲ್ಲಿ ಇಬ್ಬರು ಒಪ್ಕೊಂಡಿರ್ತಾರೆ. ಇಂಥ ಒಂದು ಒಪ್ಪಂದಕ್ಕೆ ನಾವು ರಾಯಲ್ಟಿ ಅಗ್ರಿಮೆಂಟ್ ಅಂತ ಕರಿತೀವಿ. ದೆನ್ ಅನದರ್ term, important term used in the royalty accounting is minimum rent or dead rent. So this minimum rent or dead rent is the minimum amount to be paid to the lessor if the royalty is less than minimum rent. It is a fixed. It is also called as a dead rent. ಅಂದರೆ ಇನ್ನೊಂದು ಎರಡನೇ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಏನು ಅಂತಂದ್ರೆ ಇದರಲ್ಲಿ ಬರ್ತಕ್ಕಂಥದ್ದು ರಾಯಲ್ಟಿ ಅಕೌಂಟಿಂಗ್ನಲ್ಲಿ ಮಿನಿಮಮ್ ರೆಂಟ್ ಅಂತೇಳಿ, ಕನಿಷ್ಠ ಬಾಡಿಗೆ ಅಂತೇಳಿ, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಡೆಡ್ ರೆಂಟ್ ಅಂತ ಕರೀತಾರೆ. ಅಂದರೆ ಈಗ ರಾಯಲಿಟಿ ಅಗ್ರಿಮೆಂಟು ಲೆಸ್ಸರ್ ಮತ್ತು ಲೆಸ್ಸಿ ನಡುವೆ ಆಗಿರ್ತೈತಿ. ಲೆಸ್ಸಿ ಲೆಸ್ಸರ್ಗೆ ಅಮೌಂಟ್ ಕೊಡಬೇಕು ಅಂತೇಳಿ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಹಾಗಾದ್ರೆ ಲ್ಯಾಂಡನ್ನು ಲೆಸ್ಸಿ ಏನು ಬಳಸ್ತಾನಲ್ಲೋ, ಲ್ಯಾಂಡ್ ಲಾರ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಲೆಸ್ಸರ್ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಬಹಳಷ್ಟು ಸಂದರ್ಭದಲ್ಲಿ ಮೊದಲಿನ ಕೆಲವು ವರ್ಷಗಳಲ್ಲಿ ಆ ಭೂಮಿನಿಂದ ಸಾಕಷ್ಟು ಫಲ ಬರೋದಿಲ್ಲ. ಆದರೂ ಸಹಿತ ಹಾಗಾದ್ರೆ ಓನರ್ಗೆ ಏನಾಗ್ತೈತೆ ಅಂತಂದ್ರೆ ಅಲ್ಲಿ ರಾಯಲಿಟಿ ಅಮೌಂಟು ಅವನು ಕೇಳಿದಷ್ಟು ಅಲ್ಲಿ ಬರೋದಿಲ್ಲ. ಹಾಗಾಗಿ ಅದು ಕಾಂಪೆನ್ಸೇಟ್ ಮಾಡ್ಲಿಕ್ಕೆ ಅವ್ರಿಗೆ ಏನು ಮಾಡ್ತಾರೆ ಅಂತಂದ್ರೆ ಮಿನಿಮಮ್ ಕನಿಷ್ಠ ಬಾಡಿಗೆ ಅಂತೇಳಿ ಫಿಕ್ಸ್ ಮಾಡಿರ್ತಾರೆ. ಯಾವಾಗ ರಾಯಲಿಟಿ ಈ ಕನಿಷ್ಠ ಬಾಡಿಗೆ ಅಮೌಂಟ್ಗಿಂತ ಕಡಿಮೆ ಇರುತ್ತೋ ಆವಾಗ ಲೆಸ್ಸರ್ ಏನು ಮಾಡ್ಬೇಕಂತಂದ್ರೆ ಈ ಮಿನಿಮಮ್ ರೆಂಟ್ ಅಮೌಂಟನ್ನು ಕೊಡಬೇಕು. ಯಾರು? ಲೆಸ್ಸರಿಗೆ ಕೊಡಬೇಕು. ಸೊ ಮಿನಿಮಮ್ ರೆಂಟನ್ನು ಯಾವಾಗ ಲೆಸ್ಸರಿಗೆ ಕೊಡಬೇಕಂತಂದ್ರೆ ಒಂದು ವೇಳೆ ರಾಯಲಿಟಿ ಈ ಮಿನಿಮಮ್ ರೆಂಟ್ ಅಮೌಂಟ್ಗಿಂತ ಕಡಿಮೆ ಇದ್ದಾಗ ಲೆಸ್ಸರಿಗೆ ಮಿನಿಮಮ್ ರೆಂಟನ್ನು ಕೊಡಬೇಕು. ಸೊ ಇಷ್ಟೊಂದು ಅಮೌಂಟನ್ನು ಕನಿಷ್ಠ ಇಷ್ಟೊಂದು ಅಮೌಂಟನ್ನು ಕೊಡಲೇಬೇಕು. ಯಾರಿಗೆ? ಲೆಸ್ಸರ್ಗೆ. ಇಲ್ಲಪ್ಪ ಅಂದ್ರೆ ಲೆಸ್ಸರ್ಗೆ ನಷ್ಟ ಆಗುತ್ತೆ. ಹಾಗಾಗಿ ಅವನಿಗೆ ನಷ್ಟ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಮಿನಿಮಮ್ ರೆಂಟ್ ಅಮೌಂಟ್ ಕ್ಲಾಸನ್ನು ಈ ರಾಯಲ್ಟಿ ಅಗ್ರಿಮೆಂಟ್ನಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ ಅಂತೇಳಿ. ನೆಕ್ಸ್ಟು ಶಾರ್ಟ್ ವರ್ಕಿಂಗ್ಸ್ ಆರ್ ಡೆಫಿಸಿಯೇಟ್ ಅಂತೇಳಿ. ಇಟ್ ಈಸ್ ದ ಎಕ್ಸೆಸ್ ಆಫ್ ಮಿನಿಮಮ್ ರೆಂಟ್ ಓವರ್ ರಾಯಲಿಟಿ. It arises when royalty is less than the minimum rent and it is calculated by applying this formula. Short working is equal to minimum rent minus royalty. ಅಂತಂದ್ರೆ ಡೆಫಿಸಿಟ್ ಅಂತೇಳಿ ಕರೀತಾರೆ ಅಥವಾ ಕೊರತೆ ಅಂತ ಕರೀತಾರೆ. ಯಾವಾಗ ನಾವು ಕೊರತೆ ಕಾಣ್ತೇವೆ ಅಂತಂದ್ರೆ ಒಂದು ವೇಳೆ ಮಿನಿಮಮ್ ರೆಂಟು ರಾಯಲಿಟಿಗಿಂತ ಹೆಚ್ಚಿಗೆ ಇದ್ದಾಗ, ಇದನ್ನೆಲ್ಲ ನಿಮಗೆ ಪ್ರಾಬ್ಲಮ್ ಮಾಡುವಾಗ ಗೊತ್ತಾಗುತ್ತೆ ಯಾವ್ದು ಹೆಚ್ಚಿಗೆ ಇದೆ ಯಾವ್ದು ಕಡಿಮೆ ಇದೆ ಅಂತೇಳಿ. ರಾಯಲಿಟಿನೂ ಕೊಟ್ಟಿರ್ತಾರೆ ಪ್ರಾಬ್ಲಮ್ನಲ್ಲಿ, ಮಿನಿಮಮ್ ರೆಂಟನ್ನು ಕೊಟ್ಟಿರ್ತಾರೆ. ನಾವೆರಡನ್ನೂ ಕಂಪೇರ್ ಮಾಡಬೇಕು. ಒಂದು ವೇಳೆ ಮಿನಿಮಮ್ ರೆಂಟು ಹೆಚ್ಚಿಗೆ ಇದ್ದು ರಾಯಲಿಟಿ ಕಡಿಮೆ ಇತ್ತಪ್ಪ ಅಂತಂದ್ರೆ ಡಿಫ್ರೆನ್ಸ್ ಅಮೌಂಟನ್ನು ನಾವು ಕೊರತೆ ಅಂತೇಳಿ ಕರಿತೀವಿ. ಈಗ ಮಿನಿಮಮ್ ರೆಂಟು 10,000 ಇತ್ತು, ರಾಯಲಿಟಿ 8,000 ಇತ್ತಪ್ಪ ಅಂತಂದ್ರೆ ಸೊ 2,000 ರೂಪಾಯಿ ಡೆಫಿಸಿಟ್ ಅಂತ ಕರಿತೀವಿ ಅಥವಾ ಕೊರತೆ ಅಂತ ಕರಿತೀವಿ. ಅಂದರೆ ಮಿನಿಮಮ್ ರೆಂಟು ಹೆಚ್ಚಿಗೆ ಇದ್ದು ರಾಯಲಿಟಿ ಕಡಿಮೆ ಇದ್ದಾಗ ನಾವು ಶಾರ್ಟ್ ವರ್ಕಿಂಗ್ಸನ್ನು ನೋಡ್ತೀವಿ. ಹಾಗಾದರೆ ಶಾರ್ಟ್ ವರ್ಕಿಂಗ್ಸನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಫಾರ್ಮುಲಾ ಏನೇನು ಕಂಪೇರ್ ಮಾಡಬೇಕು ಅಂತಂದ್ರೆ ಮಿನಿಮಮ್ ರೆಂಟು ಮತ್ತು ರಾಯಲಿಟಿ ಕಂಪೇರ್ ಮಾಡಬೇಕು. ಮಿನಿಮಮ್ ರೆಂಟ್ನಲ್ಲಿ ರಾಯಲಿಟಿನ ಲೆಸ್ ಮಾಡಿದಾಗ ಬರ್ತಕ್ಕಂಥ ಅಮೌಂಟ್ ಇದೆಯಲ್ಲ ಅದಕ್ಕೆ ನಾವು ಶಾರ್ಟ್ ವರ್ಕಿಂಗ್ಸ್ ಅಂತೇಳಿ ಕರಿತೇವೆ ಅಥವಾ ಡೆಫಿಸಿಟ್ ಅಂತೇಳಿ. ಅದಕ್ಕೆ ಇನ್ನೊಂದು ಸಂಭವ ಏನಾಗ್ಬೋದು ಅಂತಂದ್ರೆ ಡೆಫಿಸಿಟ್ ಬದಲಿ ಸರ್ಪ್ಲಸ್ ಬರ್ಬೋದು. ಸರ್ಪ್ಲಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ದ ಎಕ್ಸೆಸ್ ಆಫ್ ರಾಯಲಿಟಿ ಓವರ್ ದ ಮಿನಿಮಮ್ ರೆಂಟ್. ದಿಸ್ ಕ್ಯಾನ್ ಬಿ ಯೂಸ್ಡ್ ಟು ರಿಕವರ್ ದ ಶಾರ್ಟ್ ವರ್ಕಿಂಗ್ಸ್
It arises when royalty is more than minimum rent. Surplus is equal to royalty minus minimum rent. ನಾವು ಈಗಾಗಲೇ ನೋಡಿರ್ತಕ್ಕಂಥ ಡೆಫಿಸಿಯೇಟ್ ನೋಡಿದ್ದೀವಿ. ನಾನು ಡೆಫಿಸಿಯೇಟ್ ಯಾವಾಗ ಬರುತ್ತೆ ಅಂತೇಳಿ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ. ಅಂದರೆ ಮಿನಿಮಮ್ ರೆಂಟ್ ಹೆಚ್ಚಿಗೆ ಇದ್ದು ರಾಯಲಿಟಿ ಅಮೌಂಟ್ ಕಡಿಮೆ ಇತ್ತಪ್ಪ ಅಂತಂದ್ರೆ ಡೆಫಿಸಿಯೇಟ್ ಬರುತ್ತೆ ಅಥವಾ ಕೊರತೆ ಆಗುತ್ತೆ. ಅದೇ ವಿರುದ್ಧವಾಗಿ ರಾಯಲಿಟಿ ಹೆಚ್ಚಿಗೆ ಇದ್ದು ಮಿನಿಮಮ್ ರೆಂಟ್ ಕಡಿಮೆ ಇತ್ತಪ್ಪ ಅಂತಂದ್ರೆ ದ ಡಿಫರೆನ್ಸ್ ಅಮೌಂಟನ್ನು ನಾವು ಸರ್ಪ್ಲಸ್ ಅಂತ ಕರಿತೇವೆ. ಹಾಗಾದರೆ ಸರ್ಪ್ಲಸ್ ಅನ್ನು ಹೇಗೆ ಕಂಡುಹಿಡಿತೇವೆ ಅಂತಂದ್ರೆ ರಾಯಲಿಟಿ ಮೈನಸ್ ಮಿನಿಮಮ್ ರೆಂಟ್. ಡೆಫಿಸಿಯೇಟಿಗೆ ಮಿನಿಮಮ್ ರೆಂಟ್ ಮೈನಸ್ ರಾಯಲಿಟಿ, ಬಟ್ ಸರ್ಪ್ಲಸ್ ಕಂಡುಹಿಡ್ಕೊಳ್ಳಿಕ್ಕೆ ರಾಯಲಿಟಿ ಮೈನಸ್ ಮಿನಿಮಮ್ ರೆಂಟ್ ಎರಡೂ ನಮ್ಗೆ ಗೊತ್ತಿರ್ತವೆ. ಎರಡೂ ಕಂಪೇರ್ ಮಾಡ್ಬೇಕು ನಾವು. ರಾಯಲಿಟಿ ಹೆಚ್ಚಿಗೆ ಇದ್ದು ಮಿನಿಮಮ್ ರೆಂಟ್ ಕಡಿಮೆ ಇತ್ತಪ್ಪ ಅಂತಂದ್ರೆ ಡಿಫರೆನ್ಸ್ ಅಮೌಂಟನ್ನು ಸರ್ಪ್ಲಸ್ ಅನ್ಬೇಕು. ಒಂದು ವೇಳೆ ಮಿನಿಮಮ್ ರೆಂಟ್ ಹೆಚ್ಚಿಗೆ ಇದ್ದು ರಾಯಲಿಟಿ ಕಡಿಮೆ ಇತ್ತಪ್ಪ ಅಂತಂದ್ರೆ ಅದನ್ನು ಡೆಫಿಸಿಯೇಟ್ ಅನ್ಬೇಕು. ಎರಡರಾಗ ಯಾವುದಾದ್ರೂ ಒಂದು ಬರಬೇಕು, ಐದರ್ ಡೆಫಿಸಿಯೇಟ್ ಆರ್ ಸರ್ಪ್ಲಸ್. ಎರಡೂ ಬರೋದಿಲ್ಲ. ಯಾವುದು ಹೆಚ್ಚಿಗೆ ಇದೆ ಅದರ ಮೇಲೆ. ಮಿನಿಮಮ್ ರೆಂಟ್ ಹೆಚ್ಚಿಗೆ ಇತ್ತಂದ್ರೆ ಡೆಫಿಸಿಯೇಟು, ರಾಯಲಿಟಿ ಹೆಚ್ಚಿಗೆ ಇತ್ತಪ್ಪ ಅಂದ್ರೆ ಸರ್ಪ್ಲಸ್ ಅಂತೇಳಿ. ದೆನ್ ಈ ಸರ್ಪ್ಲಸ್ ಅಮೌಂಟನ್ನು ಏನು ಮಾಡ್ಬೋದು ಅಂತಂದ್ರೆ ಕೊರತೆಯನ್ನು ರಿಕವರಿ ಮಾಡ್ಕೊಳ್ಳಿಕ್ಕೆ ಬಳಸ್ಕೊಳ್ಬೋದು. ರಾಯಲ್ಟಿ ಅಗ್ರಿಮೆಂಟ್ನಲ್ಲಿ ಅದನ್ನ ಹೇಳಿರ್ತಾರೆ. ಅದನ್ನು ವಿತಿನ್ ಸ್ಟಿಪ್ಯುಲೇಟೆಡ್ ಪೀರಿಯಡ್ನಲ್ಲಿ ಅದನ್ನ ಬಳಸ್ಕೊಳ್ಬೋದು. ಅದನ್ನೇ ನಾವು ಏನೇನು ಕರಿತೀವಿ ಅಂತಂದ್ರೆ ರಿಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್ ಅಂತ ಕರಿತೀವಿ. Recoupment of short workings is nothing but it is the right to recover the short workings by the lessee ಅಂತೇಳಿ. ನಾನು ಈಗಾಗಲೇ ಹೇಳಿದ್ದೆ ನಿಮಗೆ ಡೆಫಿಸಿಯೇಟ್ ಅಥವಾ ಶಾರ್ಟ್ ವರ್ಕಿಂಗ್ಸ್ ಅಂತೇಳಿ. ಶಾರ್ಟ್ ವರ್ಕಿಂಗ್ಸ್ ಅಂದ್ರೆ ಮಿನಿಮಮ್ ರೆಂಟ್ ಹೆಚ್ಚಿಗೆ ಇರುತ್ತೆ, ರಾಯಲ್ಟಿ ಹೆಚ್ಚಿಗೆ ಕಡಿಮೆ ಇರ್ತೈತಿ. ಮಿನಿಮಮ್ ರೆಂಟ್ ಹೆಚ್ಚಿಗೆ ಇದ್ದಾಗ ಲೆಸ್ಸರ್ಗೆ ಮಿನಿಮಮ್ ರೆಂಟ್ ಕೊಡಬೇಕು. ಹಾಗೆ ಮಿನಿಮಮ್ ರೆಂಟ್ ಕೊಟ್ಟರೆ ಅವನಿಗೆ ನಷ್ಟ ಆಗಿರ್ತೈತಿ. ಯಾರಿಗೆ? ಲೆಸ್ಸಿಗೆ ನಷ್ಟ ಆಗಿರ್ತೈತಿ. ಆ ನಷ್ಟವನ್ನು ರಿಕವರಿ ಮಾಡಿಕೊಳ್ಳಿಕ್ಕೆ ರಾಯಲಿಟಿ ಅಗ್ರಿಮೆಂಟ್ನಲ್ಲಿ ಅವಕಾಶ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ರಿಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್. ಅಂದರೆ ಕೊರತೆಯನ್ನು ರಿಕವರಿ ಮಾಡ್ಕೊಳ್ತಕ್ಕಂಥ ಒಂದು ಹಕ್ಕಿಗೆ ರಿಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್ ಅಂತ ಕರಿತೀವಿ. ಅಂದರೆ ಇದನ್ನು ಆ ರಾಯಲ್ಟಿ ಅಗ್ರಿಮೆಂಟ್ನಲ್ಲಿ ಹೇಳಿರ್ತಾರೆ. 2 ವರ್ಷದ ಸರ್ಪ್ಲಸ್ನಲ್ಲಿ ಹಿಂದಿನ ಶಾರ್ಟ್ ವರ್ಕಿಂಗ್ಸನ್ನು ರಿಕವರಿ ಮಾಡಬಹುದು ಅಂತ ಹಿಂಗೆ ಹೇಳಿರ್ತಾರೆ. ಹಾಗೆ ಹೇಳಿದಾಗ ಆ 2 ವರ್ಷದ ಸರ್ಪ್ಲಸ್ನಲ್ಲಿ ಹಿಂದಿನ 2 ವರ್ಷದ ಕೊರತೆಯನ್ನು ನಾವು ಅಡ್ಜಸ್ಟ್ ಮಾಡ್ಬೋದು ಅಥವಾ ರಿಕವರ್ ಮಾಡ್ಕೊಳ್ಬೋದು. ಅದನ್ನು ರಿಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್ ಅಂತೇಳಿ ನಾವು ಅನ್ಬೋದು. ಒಂದು ವೇಳೆ ಈಗಾಗಲೇ ನಾನು ಹೇಳಿದಾಗೆ 2 ವರ್ಷದ ಸರ್ಪ್ಲಸ್ನಲ್ಲಿ ಹಿಂದಿನ ಶಾರ್ಟ್ ವರ್ಕಿಂಗ್ಸ್ ಅಥವಾ ಹಿಂದಿನ ಕೊರತೆಯನ್ನು ರಿಕವರ್ ಮಾಡಬಹುದು ಅಂತೇಳಿ ಹೇಳಿದಾಗ ಒಂದು ವೇಳೆ ಆ 2 ವರ್ಷದಲ್ಲಿ ಸರ್ಪ್ಲಸ್ ಬರಲಿಲ್ಲಪ್ಪ ಅಂತಂದ್ರೆ ಆ 2ನೇ ವರ್ಷ ಅದೇನಾಗ್ತೈತೆ ಅಂದ್ರೆ ನಾನ್ ರಿಕವರಿ ಆಗ್ತೈತಿ. ಅದಕ್ಕೆ ನಾನ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ಅಂತ ಕರೀತಾರೆ. ಈ ನಾನ್ ರಿಕವರಿ ಒಂದು ವೇಳೆ ರಿಕವರಿ ಆಗಲಿಲ್ಲ, ಶಾರ್ಟ್ ಕೊರತೆಯನ್ನು ರಿಕವರಿ ಮಾಡಿಕೊಳ್ಳಿಕ್ಕೆ ಅಂದ್ರೆ ನಿರ್ದಿಷ್ಟಪಡಿಸಿದಂಥ ಅವಧಿನಲ್ಲಿ ಲೆಸ್ಸಿ ಶಾರ್ಟ್ ವರ್ಕಿಂಗ್ಸನ್ನು ರಿಕವರಿ ಮಾಡಿಕೊಳ್ಳಿಲ್ಲಪ್ಪ ಅಂತಂದ್ರೆ ಅದು ಅವನಿಗೆ ನಷ್ಟ ಅಂತೇಳಿ ಆಗ್ತೈತಿ. ಆ ನಷ್ಟವನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. So to protect the interest of the lessee, lessor allows lessee to recover short workings within a stipulated period. If it is not recovered within stipulated period, then it is a loss to lessee and is transferred to profit and loss account. ಅಂದರೆ ಈಗ ನಿಮಗೆ ಉದಾಹರಣೆಗೆ ನೀವು ಒಂದು ವಿಷಯದಲ್ಲಿ ಫೇಲ್ ಆಗಿದ್ದೀರಿ ಅಂತ ತಿಳ್ಕೊಳ್ರಿ. ಫಸ್ಟ್ ಇಯರ್ನಲ್ಲಿ ಫೇಲ್ ಆಗಿದ್ದೀರಿ. ಅವರು ನಿಮಗೆ 2 ಚಾನ್ಸನ್ನು ಕೊಟ್ಟಿರ್ತಾರೆ. ಮುಂದಿನ 2 ಪರೀಕ್ಷೆಗಳಲ್ಲಿ ನೀವು ಪಾಸ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಒಂದು ವೇಳೆ ನೀವು ಮುಂದಿನ 2 ವರ್ಷದಲ್ಲಿ ಅದನ್ನು ಪಾಸ್ ಮಾಡ್ಕೊಳ್ಳಿಲ್ಲಪ್ಪ ಅಂತಂದ್ರೆ ಮತ್ತು ನಿಮ್ಮನ್ನು ಏನಂತ ಕರೀತಾರೆ? ಫೇಲ್ ಅಂತೇಳಿ ಕರೀತಾರೆ. ಒಂದು ವೇಳೆ ನೀವು ಪಾಸ್ ಮಾಡ್ಕೊಂಡ್ರಿ ಅಂದ್ರೆ ಅವಕಾಶ ಕೊಟ್ಟಿರ್ತಾರೆ. ಅಂದರೆ ಆ 2 ಚಾನ್ಸ್ನಲ್ಲಿ ಅಷ್ಟೇ ನೀವು ಪಾಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಮುಂದೆ ನಿಮಗೆ ಯಾವುದೇ ಅವಕಾಶವನ್ನು ಪರೀಕ್ಷೆ ಬರಲಿಕ್ಕೆ ನಿಮಗೆ ಅವಕಾಶವನ್ನು ಕೊಡೋದಿಲ್ಲ. ಅಂದ್ರೆ ಅದು ನಿಮ್ಗೆ ಏನಾಗ್ತೈತಿ? ನಷ್ಟ ಆಗ್ತೈತೆ. ಹಾಗೆ ಇಲ್ಲೇ 2 ವರ್ಷದ ಸರ್ಪ್ಲಸ್ನಲ್ಲಿ ಅಥವಾ 3 ವರ್ಷದ ಸರ್ಪ್ಲಸ್ನಲ್ಲಿ ಅಥವಾ 4 ವರ್ಷದ ಸರ್ಪ್ಲಸ್ನಲ್ಲಿ ರಿಕವರಿ ಮಾಡ್ಕೊಳ್ಬೋದು ಅಂತ ಹೇಳಿದರೆ ಅವರು ಎಷ್ಟು ವರ್ಷದ ಸರ್ಪ್ಲಸ್ನಲ್ಲಿ ಅಂತ ಹೇಳಿರ್ತಾರೋ ಅಷ್ಟು ವರ್ಷದ ಸರ್ಪ್ಲಸ್ನಲ್ಲಿ ನಾವು ಕೊರತೆಯನ್ನು ರಿಕವರಿ ಮಾಡ್ಕೊಳ್ಬೇಕು. ಇಲ್ಲಪ್ಪ ಅಂತಂದ್ರೆ ಅದು ನಾನ್ ರಿಕವರಿ ಆಗ್ತೈತಿ. ಹಾಗಾದರೆ ನಾನ್ ರಿಕವರಿ ಅಮೌಂಟನ್ನು ಲಾಸ್ ಅಂತ ಟ್ರೀಟ್ ಮಾಡ್ತೀವಿ. ಈ ಲಾಸನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನಿಮ್ಗೆ ಕೇಳ್ಬೋದು ಹೌ ಡು ಯು ಟ್ರೀಟ್ ನಾನ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ಅಂತೇಳಿ. ಸೊ ಯು ಹ್ಯಾವ್ ಟು ರೈಟ್
Non-recovery of short workings will be treated as a loss and it will be transferred to profit and loss account ಅಂತೇಳಿ ಹೀಗೆ ನೀವು ಉತ್ತರಗಳನ್ನು ಬರಿಬಹುದು. ಈಗೇನು ಇವೆಲ್ಲ ಹೇಳಿದೇವಲ್ಲ, ಇವೆಲ್ಲ ನಿಮಗೆ 2 ಮಾರ್ಕ್ಸ್ಗೆ ಬರ್ತಕ್ಕಂಥವು. ಮೀನಿಂಗ್ ಕೇಳ್ಬೋದು, ವಾಟ್ ಈಸ್ ರಾಯಲಿಟಿ ಅಂತ ಕೇಳ್ಬೋದು, ವಾಟ್ ಈಸ್ ರಾಯಲ್ಟಿ ಅಗ್ರಿಮೆಂಟ್ ಅಂತ ಕೇಳ್ಬೋದು, ಹೂ ಆರ್ ದ ಪಾರ್ಟೀಸ್ ಇನ್ವಾಲ್ಡ್ ಇನ್ ದ ರಾಯಲಿಟಿ, ನೇಮ್ಲಿ ಲೆಸ್ಸರ್ ಅಂಡ್ ಲೆಸ್ಸಿ ಅಂತ ಕೇಳ್ಬೋದು, ಅಥವಾ ಹೂ ಈಸ್ ಲೆಸ್ಸಿ ಅಥವಾ ಹೂ ಈಸ್ ಲೆಸ್ಸರ್ ಅಂತ ಕೇಳ್ಬೋದು, ಅಥವಾ ಮಿನಿಮಮ್ ರೆಂಟ್ ಅಂದ್ರೆ ಅಂತ ಕೇಳ್ಬೋದು, ಶಾರ್ಟ್ ವರ್ಕಿಂಗ್ಸ್ ಅಂತಂತ ಕೇಳ್ಬೋದು, ಸರ್ಪ್ಲಸ್ ಅಂದ್ರೆ ಏನಂತ ಕೇಳ್ಬೋದು, ರಿಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್ ಅಂತ ಕೇಳ್ಬೋದು, ಅಥವಾ ಟೈಪ್ಸ್ ಆಫ್ ರಾಯಲಿಟಿ 3 ಟೈಪ್ಸ್ ಅಂತ ಹೇಳಿದೆ ನನಗ, ಮೈನಿಂಗ್ ರಾಯಲ್ಟಿ, ದೆನ್ ಪೇಟೆಂಟ್ ರೈಟ್ ರಾಯಲ್ಟಿ, ಕಾಪಿ ರೈಟ್ ರಾಯಲ್ಟಿ. ಸೊ ದೀಸ್ ಆರ್ ಆಲ್ ದ ಬೇಸಿಕ್ ಥಿಂಗ್ಸ್ ಟು ಬಿ ರಿಮೆಂಬರ್ಡ್. ಇವೆಲ್ಲ ಮೂಲಭೂತವಾಗಿ ನಾವು ಪ್ರಾಬ್ಲಮ್ಸ್ ಅನ್ನ ಮಾಡೋಕ್ಕಿಂತ, ರಾಯಲ್ಟಿ ಅಕೌಂಟಿನ ಪ್ರಾಬ್ಲಮ್ಸ್ ಮಾಡೋಕ್ಕಿಂತ ಪೂರ್ವದಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶಗಳು. ನೀವು ಇವುಗಳನ್ನು ನೋಟ್ಸ್ ಮಾಡಿಕೊಂಡು ತಯಾರಿ ಮಾಡ್ಕೊಳ್ಳಿ. ನಮ್ಮ ಮುಂದಿನ ಸೆಷನ್ನಲ್ಲಿ ರಾಯಲ್ಟಿ ಪೇಬಲ್ ಚಾರ್ಟ್ ಅನ್ನು ತಯಾರು ಮಾಡಬೇಕು. ಆ ರಾಯಲ್ಟಿ ಪೇಬಲ್ ಚಾರ್ಟ್ ಅನ್ನು ಹೇಗೆ ತಯಾರು ಮಾಡಬೇಕು ಅನ್ನೋದನ್ನ ನಾವು ನೋಡೋಣಂತ. ಅದರ ಮೇಲೆ 5 ಮಾರ್ಕ್ಸ್ ಇರುತ್ತೆ. ಮತ್ತೆ ನಮ್ಗೆ 15 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದ್ರೂ ಸಹಿತ ನಾವು ರಾಯಲ್ಟಿ ಪೇಬಲ್ ಚಾರ್ಟ್ ಅನ್ನು ಪ್ರಿಪೇರ್ ಮಾಡಬೇಕು. ಆ ರಾಯಲ್ಟಿ ಪೇಬಲ್ ಚಾರ್ಟ್ ಅನ್ನು ಪ್ರಿಪೇರ್ ಮಾಡೋಕ್ಕಿಂತ ಪೂರ್ವದಲ್ಲಿ ಈಗ ನಾನು ಹೇಳಿರ್ತಕ್ಕಂಥ ಎಲ್ಲ ಅಂಶಗಳನ್ನ ನೀವು ಪರ್ಫೆಕ್ಟ್ ಮಾಡಿಕೊಡ್ಬೇಕು. ಸೊ ದಿಸ್ ಈಸ್ ಅಬೌಟ್ ದ ಇಂಟ್ರಡಕ್ಷನ್ ರಿಲೇಟಿಂಗ್ ಟು ಅಥವಾ ಬೇಸಿಕ್ ಥಿಂಗ್ಸ್ to be note down relating to the royalty account. Thank you.